ಎಲ್ಲರಿಗೂ ನಮಸ್ಕಾರಗಳು. ಮೃತ್ಯುಂಜಯ ಮಂತ್ರದ ಅರ್ಥವೇನು, ಅದನ್ನು ಎಷ್ಟು ಬಾರಿ ಪಠಿಸಬೇಕು ಎಂಬುದನ್ನು ನೋಡೋಣ. ಶಿವನ ಆಶೀರ್ವಾದ ಪಡೆಯಲು ಹಾಗೂ ಮೃತ್ಯು ಭಯ ದೂರವಾಗಲು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಎಂದು ಹಿಂದೂ ಧರ್ಮದ ಜ್ಯೋತಿಷ್ಯದಲ್ಲಿ ನಂಬಲಾಗಿದೆ. ಭಗವಾನ್ ಶಿವನು ಇಷ್ಟಾರ್ಥಗಳನ್ನು ತ್ವರಿತವಾಗಿ ಪೂರೈಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಮಾರ್ಕಂಡೇಯ ಪುರಾಣ ಮತ್ತು ಶಿವಪುರಾಣದ ಪ್ರಕಾರ ಶಿವನಿಗೆ ಮರಣವನ್ನು ದೂರ ಮಾಡುವ ಶಕ್ತಿ ಇದೆ. ಯಾವುದೇ ವ್ಯಕ್ತಿ ಜೀವನದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹವರು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ರೋಗ ರುಜಿನಗಳು, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಮಹಾಮೃತ್ಯುಂಜಯ ಮಂತ್ರವನ್ನು ಯಾರು ಪಠಿಸುತ್ತಾರೋ ಮತ್ತು ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರೋ ಅವರಿಗೆ ಶಿವನ ಆಶೀರ್ವಾದದಿಂದ ಮರಣಕ್ಕೆ ಸಂಬಂಧಿಸಿದ ಆಪತ್ತುಗಳು ದೂರವಾಗುತ್ತವೆ. ಮಹಾಮೃತ್ಯುಂಜಯ ಮಂತ್ರ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಮಹಾಮೃತ್ಯುಂಜಯ ಮಂತ್ರದ ಅರ್ಥ: ಜ್ಞಾನದ ದೃಷ್ಟಿ ಇರುವ 3 ಕಣ್ಣುಳ್ಳ ಭಗವಂತನು ಅಂದರೆ ಶಿವನು ನಮ್ಮಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಪಕ್ವಗೊಳಿಸುವ ಮೂಲಕ ಮಾಗಿದ ಸೌತೆಕಾಯಿಯು ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ನಶ್ವರವಾದ ಸಂಸಾರದಿಂದ ನಮಗೆ ಮುಕ್ತಿ ಕೊಡಲಿ, ನಮ್ಮನ್ನು ಮೃತ್ಯುಬಂಧದಿಂದ ಬಿಡುಗಡೆ ಮಾಡಲಿ ಎಂದರ್ಥ. ಆ ಮಹಾಮೃತ್ಯುಂಜಯನನ್ನು ಆರಾಧನೆ ಮಾಡುವ ಮುಖಾಂತರ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋಣ. ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಧನ್ಯವಾದಗಳು.